ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಕಾರ್ತಿಕ ಹುಣ್ಣಿಮೆ. ಕಾರ್ತಿಕ ಹುಣ್ಣಿಮೆಯಂದು ಕೇದಾರೇಶ್ವರ ಸ್ವಾಮಿ ವ್ರತ ಆಚರಿಸುವುದು ಆಚಾರ. ಈ ವ್ರತಕತೆ ಹಾಗೂ ವ್ರತ ವಿಧಾನ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ನಿಮ್ಮ ಕೈಯಲ್ಲಿ ವ್ರತ ಆಚರಿಸೋಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಥವಾ ಉಪವಾಸ ಇರೋಕೆ ಸಾಧ್ಯ ಆಗಲ್ಲ ಅನ್ನೋರು ದಿನನಿತ್ಯದ ತರ ಇವತ್ತೂ ಕೂಡ ಪರಮೇಶ್ವರ ಹಾಗೂ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ನಂತರ ಈಗ ನಾನು ಹೇಳುವಂತ ಈ ಕಥೆಯನ್ನ ಶ್ರದ್ಧಾ ಭಕ್ತಿಯಿಂದ ಕೇಳೋದ್ರಿಂದ ಉಪವಾಸ ಮಾಡದೇ ಇರೋ ದೋಷದಿಂದ ವಿಮುಕ್ತಿ ಪಡೆದುಕೊಳ್ತೀರಿ. ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತೆ. ಅದರ ಜೊತೆ ಅನಿರೀಕ್ಷಿತ ಧನಾಗಮನ ಕೂಡ ಉಂಟಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕಾರಣ ಜನ್ಮನಾದ ಕಾರ್ತಿಕ ಸ್ವಾಮಿಯ ಕೈಯಲ್ಲಿ ತಾರಕಾಸುರ ಹತನಾದ. ಆ ತಾರಕಾಸುರನಿಗೆ 3 ಜನ ಗಂಡು ಮಕ್ಕಳಿದ್ದರು. ಹಿರಿಯವನು ತಾರಕಾಕ್ಷ, ಎರಡನೆಯವನು ವಿದ್ಯುನ್ಮಾಲಿ, ಮೂರನೆಯವನು ಕಮಲಾಕ್ಷ. ಈ ಮೂವರು ಕೂಡ ಸಮಾನ ಶಕ್ತಿ ಹೊಂದಿದ್ದರು. ಮಹಾವೀರರು ಮತ್ತು ಪರಾಕ್ರಮಿಗಳು. ತಂದೆಯ ಸಾವಿನ ವಾರ್ತೆ ಇವರಿಂದ ಸಹಿಸಲಾಗಲಿಲ್ಲ. ದೇವತೆಗಳ ಮೇಲೆ ಲೆಕ್ಕವಿಲ್ಲದಷ್ಟು ದ್ವೇಷ ಬೆಳೆಸಿಕೊಂಡರು. ಸೇಡು ತೀರಿಸಿಕೊಳ್ಳುವ ಹಂಬಲದಿಂದ ಬ್ರಹ್ಮದೇವರಿಗಾಗಿ ಗಾಢವಾದ ತಪಸ್ಸು ಶುರು ಮಾಡಿದರು. ಬೇಸಿಗೆಯಲ್ಲಿ ಬೆಂಕಿಯೊಳಗೆ ನಿಂತು ತಪಸ್ಸು ಮಾಡಿದರು. ಚಳಿಗಾಲದಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಕುಳಿತು ತಪಸ್ಸು ಮಾಡಿದರು. ಮಳೆಗಾಲದಲ್ಲಿ ನದಿಯೊಳಗೆ ಇಳಿದು ತಪಸ್ಸು ಮಾಡಿದರು. ಈ ರೀತಿ 100 ವರ್ಷಗಳ ಕಾಲ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದರು. ಅದರ ನಂತರ 1000 ವರ್ಷಗಳ ಕಾಲ ತಿಂಡಿ ತೀರ್ಥ ಬಿಟ್ಟು ಬರೀ ಗಾಳಿ ಮಾತ್ರ ಎಳೆದುಕೊಳ್ಳುತ್ತಾ ತಪಸ್ಸು ಮಾಡಿದರು. ಅದರ ನಂತರ 100 ವರ್ಷಗಳ ಕಾಲ ತಲೆ ಕೆಳಗಾಗಿ ತಪಸ್ಸು ಮಾಡಿದರು. ಆಗ ಅವರ ಮುಂದೆ ಬ್ರಹ್ಮದೇವರು ಪ್ರತ್ಯಕ್ಷವಾದರು. ಓ ರಾಕ್ಷಸ ಸಹೋದರರೇ, ನಿಮಗೆ ಬೇಕಾದ ವರ ಬೇಡಿಕೊಳ್ಳಿ ಅಂದರು ಬ್ರಹ್ಮದೇವರು. ಆಗ ಆ ರಾಕ್ಷಸ ಸಹೋದರರು, ಸ್ವಾಮಿ, ಈಗಾಗಲೇ ಜನಿಸಿದವರಾಗಲಿ ಇನ್ನು ಮುಂದೆ ಜನಿಸುವವರಾಗಲಿ ಭೇದಿಸಲಾಗದಂತ 3 ನಗರಗಳನ್ನು ನಮಗೆ ನಿರ್ಮಿಸಿಕೊಡು. ನಾವು ನಮ್ಮ ನಗರಗಳೊಳಗೆ ಕುಳಿತುಕೊಂಡು ಇಡೀ ಬ್ರಹ್ಮಾಂಡ ಸಂಚರಿಸುವಂತೆ ಇರಬೇಕು. ನಮ್ಮಲ್ಲಿ ತಾರಕಾಕ್ಷನಿಗೆ ಚಿನ್ನದ ನಗರ ಬೇಕು, ಕಮಲಾಕ್ಷನಿಗೆ ಬೆಳ್ಳಿ ನಗರ, ವಿದ್ಯುನ್ಮಾಲಿಗೆ ಕಬ್ಬಿಣದ ನಗರ ಬೇಕು. ನಾವು ನಗರದೊಳಗೆ ಪ್ರವೇಶಿಸಿದ 1000 ದಿವ್ಯ ವರ್ಷಗಳ ಬಳಿಕ ಒಂದು ಮಠ ಮಧ್ಯಾಹ್ನದಂದು ಚಂದ್ರ ಪುಷ್ಯಮಿ ನಕ್ಷತ್ರದೊಳಗೆ ಇರುವ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಇರುವಾಗ ಅಂತರಿಕ್ಷದ ಮೇಲೆ ನಕ್ಷತ್ರಗಳು ಒಟ್ಟುಗೂಡಿದಾಗ ಮೋಡಗಳು ನಿಲ್ಲಿಸದೆ ಭಾರೀ ಮಳೆ ಸುರಿಸುತ್ತಿರುವಾಗ ರಥವಲ್ಲದ ರಥದ ಮೇಲೆ ಕುಳಿತುಕೊಂಡು ಬಿಲ್ಲಲ್ಲದ ಬಿಲ್ಲನ್ನು ಹಿಡಿದುಕೊಂಡು ತಂತಿಯಲ್ಲದ ತಂತಿಯನ್ನು ಎಳೆದು ನಮ್ಮ 3 ನಗರಗಳು ಒಟ್ಟಾದ ಸಮಯದಲ್ಲಿ ಒಂದೇ ಬಾಣವಲ್ಲದ ಬಾಣವನ್ನು ಪ್ರಯೋಗಿಸಿದಾಗ ಮಾತ್ರವೇ ನಮ್ಮ ಸಾವು ಸಂಭವಿಸಬೇಕು. ಒಂದು ವೇಳೆ ಆ ರೀತಿ ಅವರು ಪ್ರಯೋಗಿಸಿದಂತ ಬಾಣ ನಮ್ಮ ನಗರಗಳನ್ನು ಧ್ವಂಸಗೊಳಿಸಿ ನಮ್ಮನ್ನು ನಾಶಪಡಿಸಲು ಅಸಾಧ್ಯವಾದರೆ ಮತ್ತೆ 1000 ದಿವ್ಯ ವರ್ಷಗಳ ನಂತರ ಮಾತ್ರವೇ ಅವರಿಗೆ ಅವಕಾಶ ಸಿಗಬೇಕು. ಈ ವರ ನಮಗೆ ಬೇಕು ಎಂದು ಕೇಳಿದರು ಅಸುರ ಸಹೋದರರು. ಅವರ ವರವನ್ನು ಕೇಳಿ ಬ್ರಹ್ಮದೇವರಿಗೂ ಕೂಡ ತಲೆ ಕೆಟ್ಟು ಹೋಯಿತು. ಆದರೆ ಒಂದು ಸಾರಿ ಮನಸ್ಸಿನಲ್ಲಿ ಶಿವನನ್ನು ನೆನೆಸಿಕೊಂಡು ತಥಾಸ್ತು ಅಂದರು. ಮರುಕ್ಷಣ ಸ್ವರ್ಗ ಪ್ರಾಂತ್ಯದಲ್ಲಿ ಚಿನ್ನದ ನಗರ, ಆಗಸದಲ್ಲಿ ಬೆಳ್ಳಿ ನಗರ, ಕಬ್ಬಿಣದ ನಗರ ಭೂಮಿಯ ಮೇಲೆ ಇರುವಂತೆ ಮಯಾಸುರ ನಿರ್ಮಿಸಿಕೊಟ್ಟ. ತ್ರಿಪುರಾಸುರರ ಕೋರಿಕೆಯ ಮೇರೆಗೆ ಮಯಾಸುರ ಕೂಡ ಆ 3 ಸಹೋದರರು ಕರೆದಾಗಲೆಲ್ಲ ಹೋಗಿ ಅವರ ನಗರದೊಳಗೆ ವಾಸವಿರುತ್ತಿದ್ದ. ಆ ನಗರದೊಳಗೆ ವಾಸವಿದ್ದ ರಾಕ್ಷಸರಿಗೆ ಯುದ್ಧ ವಿದ್ಯೆಗಳನ್ನು ಕೂಡ ಮಯಾಸುರ ಕಲಿಸಿಕೊಟ್ಟ. ಆ ರೀತಿ ಆ ರಾಕ್ಷಸರು ಅವರ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಅವರ ರಾಕ್ಷಸ ಕೃತ್ಯಗಳನ್ನು ಶುರು ಮಾಡಿದರು. ಅವರ ದಾಳಿಗೆ ನರಳಿ ಹೋದರು ದೇವಾನು ದೇವತೆಗಳು.
ಎಲ್ಲರೂ ಶಿವನ ಕಾಲಿನ ಮೇಲೆ ಬಿದ್ದರು. ಅವರ ಕಷ್ಟ ನಷ್ಟಗಳ ಬಗ್ಗೆ ತಿಳಿದುಕೊಂಡ ಪರಮೇಶ್ವರ, ಓ ಇಂದ್ರಾದಿ ದೇವತೆಗಳೇ, ತ್ರಿಪುರಾಸುರರು ನಿಮ್ಮನ್ನು ಎಷ್ಟೇ ವೇದಿಸಿದರೂ ಕೂಡ ಅವರು ತಮ್ಮ ಕರ್ಮಗಳನ್ನು ನ್ಯಾಯವಾದ ಪದ್ಧತಿಯಲ್ಲೇ ಮಾಡುತ್ತಿದ್ದಾರೆ. ಧರ್ಮ ತಪ್ಪದವರನ್ನು ನಾನು ಹಿಂಸಿಸುವುದಿಲ್ಲ. ಹಾಗಾಗಿ ಅವರು ಧರ್ಮ ತಪ್ಪುವವರೆಗೂ ಕಾದಿರಿ, ಅಥವಾ ನೀವೇ ಏನಾದರೂ ಮಾಡಿ ಅವರು ಧರ್ಮ ತಪ್ಪುವಂತೆ ಮಾಡಿ. ಒಂದು ಸಾರಿ ಅವರು ಧರ್ಮ ತಪ್ಪಿದರೆ ಆಗ ನೀವು ನನ್ನನ್ನು ಬಂದು ಭೇಟಿಯಾಗಿ ಅಂದರು ಪರಮೇಶ್ವರ. ಆ ಅಸುರರು ಧರ್ಮ ತಪ್ಪುವಂತೆ ಮಾಡುವುದು ಹೇಗೆ ಎಂದು ದೇವತೆಗಳಿಗೆ ಅರ್ಥವಾಗಲಿಲ್ಲ. ಹಾಗಾಗಿ ಉಪಾಯ ಬೇಡಲು ಮಹಾವಿಷ್ಣುವಿನ ಹತ್ತಿರ ಹೋದರು. ದೇವತೆಗಳ ಕೋರಿಕೆಯ ಮೇರೆಗೆ ಮಹಾವಿಷ್ಣು ಹರಿಹಾನ ಎಂಬ ಒಬ್ಬ ಮಾಯಾವಿಯನ್ನು ಸೃಷ್ಟಿಸಿದರು. ಈ ಹರಿಹಾನ ಮಹಾವಿಷ್ಣುವಿಗೆ ನಮಸ್ಕರಿಸಿ, ನನಗೆ ಯಾವುದಾದರೂ ಕೆಲಸ ಕೊಡಿ ಎಂದು ಕೇಳಿದ. ಪುತ್ರ ಹರಿಹಾನ ಧರ್ಮಕ್ಕೆ ವಿರುದ್ಧವಾಗಿ, ವರ್ಣಾಶ್ರಮ ಧರ್ಮಗಳಿಗೆ ವ್ಯತಿರೇಕವಾಗಿ, ಅಪಶಬ್ದಗಳಿಂದ ಕೂಡಿರುವಂತ, ಅಲ್ಲಲ್ಲಿ ದ್ವಂದ್ವಾರ್ಥಗಳು ಸೂಚಿಸುತ್ತಿರುವಂತ 16 ಶ್ಲೋಕಗಳಿಂದ ಕೂಡಿರುವಂತ ಒಂದು ಮಾಯಾಶಾಸ್ತ್ರವನ್ನು ನೀನು ಸೃಷ್ಟಿಸಬೇಕು. ನೀನು ತ್ರಿಪುರಗಳಲ್ಲಿ ವಾಸವಿರುವ ಅಸುರರನ್ನು ಮೋಸ ಮಾಡಿ ಅವರನ್ನು ಧರ್ಮ ಭ್ರಷ್ಟರನ್ನಾಗಿ ಮಾಡಬೇಕು. ಅವರನ್ನು ವೈದಿಕ ಧರ್ಮದಿಂದ ತೊಲಗಿಸಿ ಏನಾದರೂ ಮಾಡಿ ಅವರನ್ನು ನಿನ್ನ ಮತದೊಳಗೆ ಸೇರುವಂತೆ ಮಾಡಬೇಕು. ನಿನ್ನಂತೆ ಇರುವ 4 ಶಿಷ್ಯರನ್ನು ಕೂಡ ನೀನು ಸೃಷ್ಟಿಸಿಕೊ. ಪ್ರಸ್ತುತ ತ್ರಿಪುರಗಳನ್ನು ನಾಶ ಮಾಡುವ ನಿನ್ನ ಧರ್ಮ ಕಲಿಯುಗದಲ್ಲಿ ಹೆಚ್ಚಾಗಿ ವ್ಯಾಪಿಸಿ ಪ್ರಖ್ಯಾತಿ ಪಡೆದುಕೊಳ್ಳುತ್ತದೆ. ನಿಜಕ್ಕೆ ಇದು ಪಾಪ ಕೃತ್ಯವಾದರೂ ಕೂಡ ನನ್ನ ಆಜ್ಞಾನುಸಾರವಾಗಿ ನೀನು ಈ ಕೆಲಸ ಮಾಡುತ್ತಿರುವುದರಿಂದ ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ ಅಂದರು ಮಹಾವಿಷ್ಣು. ಇನ್ನು ಮಹಾವಿಷ್ಣುವಿನ ಆದೇಶದ ಮೇರೆಗೆ ನಾರದ ಮುನಿಗಳು ಕೂಡ ಹರಿಹಾನನ ಮಾಯಾ ಧರ್ಮವನ್ನು ಅನುಸರಿಸುತ್ತಿರುವಂತೆ ನಟಿಸುತ್ತಾ ಜಟಾ ಜೂಟಾದಿಗಳನ್ನು ತೆಗೆದುಹಾಕಿ ಅವರು ಕೂಡ ಹರಿಹಾನನಂತೆ ವೇಷ ಧರಿಸಿ ತ್ರಿಪುರಾಸುರರ ಹತ್ತಿರ ಹೋಗಿ, ಈ ಹರಿಹಾನ ಹೇಳುತ್ತಿರುವುದೇ ನಿಜವಾದ ವೇದ, ಶಿವಾರಾಧನೆ ಬರೀ ವ್ಯರ್ಥ ಎಂದು ಹೇಳಿದರು. ನಾರದ ಮುನಿಯ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತರಾದರು ಅಸುರರು. ನಾರದ ಮಹರ್ಷಿಯೊಂದಿಗೆ ಹೋಗಿ ಹರಿಹಾನನ ದರ್ಶನ ಪಡೆದುಕೊಂಡರು. ಕೂಡಲೇ ವಿಷ್ಣು ಮಾಯೆಯೊಳಗೆ ಪೂರ್ತಿಯಾಗಿ ಆ ಅಸುರರು ಮುಳುಗಿ ಹೋದರು. ಆ 3 ಸಹೋದರರು ಮತದೀಕ್ಷೆಯ ನಿಯಮಗಳನ್ನು ವಿವರಿಸಿ ಎಂದು ಹರಿಹಾನನನ್ನು ಕೇಳಿಕೊಂಡರು. ಅದಕ್ಕಾಗಿ ಕಾಯುತ್ತಿದ್ದ ಹರಿಹಾನ ಅವನ ಕೆಲಸಕ್ಕೆ ಬಾರದಂತ ಧರ್ಮವನ್ನು ಅವರಿಗೆ ದೀಕ್ಷೆಯಾಗಿ ಕೊಟ್ಟು ನಿಯಮಗಳನ್ನು ಹೇಳಿಕೊಟ್ಟ. ತ್ರಿಪುರಾಸುರರು ಆ ನಿಯಮಗಳನ್ನು ಪಾಲಿಸುತ್ತಿರುವುದರಿಂದ ಅವರ ನಗರಗಳಲ್ಲಿ ವಾಸವಿದ್ದಂತ ಎಲ್ಲಾ ರಾಕ್ಷಸರು, ಹಾಗೆ ಭೂಲೋಕದಲ್ಲಿ ಇತರೆ ಲೋಕಗಳಲ್ಲಿ ವಾಸವಿರುವಂತ ಚಿಕ್ಕ ಪುಟ್ಟ ರಾಕ್ಷಸರಿಂದ ಹಿಡಿದು ದೊಡ್ಡ ಅಸುರರವರೆಗೂ ಎಲ್ಲರೂ ಕೂಡ ಹರಿಹಾನನ ಧರ್ಮವನ್ನು ಪಾಲಿಸುವುದು ಪ್ರಾರಂಭಿಸಿದರು. ಇದರಿಂದ ತ್ರಿಪುರಗಳು ಪಾಪದಿಂದ ತುಂಬಿ ಹೋದವು. ತ್ರಿಪುರಾಸುರರ ತಪಶಕ್ತಿ ಕ್ಷೀಣಿಸಿತು. ಮಯಾಸುರನ ಸಮೇತ ಎಲ್ಲರೂ ಕೂಡ ಅವರವರ ಶಕ್ತಿಯನ್ನು ಕಳೆದುಕೊಂಡರು. ಇದೇ ಸರಿಯಾದ ಸಮಯ ಎಂದು ತ್ರಿಪುರಗಳಲ್ಲಿ ದರಿದ್ರ ದೇವತೆ ದಕ್ಷಿಣ ದಿಕ್ಕಿನ ಮೂಲಕ ಎಡಗಾಲಿಟ್ಟು ಒಳಗೆ ಪ್ರವೇಶಿಸಿದಳು. ಇನ್ನು ಮಹಾವಿಷ್ಣು ಇಂದ್ರಾದಿ ದೇವತೆಗಳನ್ನು ಕರೆದುಕೊಂಡು, ತ್ರಿಪುರಾಸುರರ ಧರ್ಮ ತಪ್ಪಿಹೋಗಿದೆ, ಈಗ ಅವರಲ್ಲಿ ತಪಶಕ್ತಿ ಇಲ್ಲ. ನೀವು ದೇವತೆಗಳಿಗೆ ಕೊಟ್ಟ ಮಾತಿನ ಪ್ರಕಾರ ಧರ್ಮ ಭ್ರಷ್ಟರಾದ ತ್ರಿಪುರಾಸುರರನ್ನು ಅಂತ್ಯಗೊಳಿಸುವಂತ ಸಮಯ ಬಂದಾಯಿತು ಎಂದು ಹೇಳಿದರು. ಆಗ ಪರಮೇಶ್ವರ, ದೇವತೆಗಳೇ ಸರಿ, ಹಾಗಾದರೆ ಯುದ್ಧಕ್ಕೆ ಬೇಕಾದ ಎಲ್ಲಾ ಸಿದ್ಧತೆ ನಡೆಸಿ ಅಂದರು. ದೇವತೆಗಳು ರಥ ತಯಾರಿಸುವ ಕೆಲಸವನ್ನು ವಿಶ್ವಕರ್ಮನಿಗೆ ಒಪ್ಪಿಸಿದರು. ಸರ್ವ ಲೋಕದಲ್ಲಿರುವ ಸಾರವನ್ನು ಆಕರ್ಷಿಸಿ ರಥ ತಯಾರಿಸಲು ಮುಂದಾದರು ವಿಶ್ವಕರ್ಮ. ದ್ವಾದಶಾಧಿಪತಿಗಳನ್ನು 12 ಬಾವುಟಗಳನ್ನಾಗಿ ಮಾಡಿದರು. ಪ್ರತ್ಯಕ್ಷ ದೇವರಾದ ಸೂರ್ಯದೇವರನ್ನು ರಥದ ಬಲಗಡೆ ಚಕ್ರವನ್ನಾಗಿ ಮಾಡಿದರು. 16 ಕಲೆಗಳಿರುವ ಚಂದ್ರನನ್ನು ರಥದ ಎಡಗಡೆ ಚಕ್ರವನ್ನಾಗಿ ಮಾಡಿದರು. 6 ಋತುಗಳನ್ನು ರಥದ ಕಿವಿಗಳನ್ನಾಗಿ ಮಾಡಿದರು. ಆಕಾಶವನ್ನು ಅವಕಾಶವನ್ನಾಗಿ ಮಾಡಿದರು. ಮಂದಾರ ಪರ್ವತವನ್ನು ರಥಸ್ಥಳವನ್ನಾಗಿ ಮಾಡಿದರು.
ಗಂಗಾದಿ ಪವಿತ್ರ ನದಿಗಳು ಸ್ತ್ರೀ ರೂಪ ಪಡೆದುಕೊಂಡು ರಥದ ಎರಡೂ ಕಡೆ ನಿಂತು ಚಾಮರ ಬೀಸುತ್ತಿದ್ದರು. ದೊಡ್ಡ ದೊಡ್ಡ ಪರ್ವತಗಳು ಆ ರಥವನ್ನು ಹತ್ತಲು ಚಿನ್ನದ ಮೆಟ್ಟಿಲುಗಳಂತೆ ಬದಲಾದವು. ಅದ್ಭುತವಾದ ರಥಕ್ಕೆ ಸ್ವತಃ ಬ್ರಹ್ಮದೇವರೇ ಸಾರಥಿಯಾದರು. ದೇವತೆಗಳು ಕುದುರೆಯನ್ನು ಕಟ್ಟಿರುವ ಹಗ್ಗಗಳಾದರು. ಪ್ರಣಯ ದೇವರು ಚಾಟಿಯಾದರು. ಮೇರು ಪರ್ವತ ಧನಸ್ಸಾಯಿತು. ಆದಿಶೇಷ ಆ ಧನಸ್ಸಿಗೆ ತಂತಿಯಾದ. ಸರಸ್ವತೀ ದೇವಿ ಆ ರಥದ ಗಂಟೆಗಳಾದರು. ಇನ್ನು ಈಗ ಬೇಕಿರುವುದು ಅತಿ ಶಕ್ತಿಯುತವಾದಂತ ಬಾಣ ಒಂದೇ. ಆಗ ಮಹಾವಿಷ್ಣು ಬಾಣದಂತೆ ರೂಪ ಪಡೆದುಕೊಂಡರು. ಅಗ್ನಿದೇವರು ಆ ಬಾಣದ ತುದಿಯಂತೆ ಬದಲಾದರು. ಸಪ್ತ ಋಷಿಗಳು ಆ ರಥದಲ್ಲಿ ಕುಳಿತುಕೊಂಡು ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. 4 ವೇದಗಳು ಆ ರಥದ 4 ಕುದುರೆಗಳಾದವು. ಅಂತ ಮಹಾದ್ಭುತವಾದ ರಥದಲ್ಲಿ ಕೆಂಡ ಕಾರುತ್ತಾ ಕೆರಳಿದ ರೂಪದಲ್ಲಿ ಪರಮೇಶ್ವರ ಬಂದು ಕುಳಿತುಕೊಂಡರು. ಬ್ರಹ್ಮದೇವರು ರಥ ನಡೆಸುತ್ತಾ ತ್ರಿಪುರಗಳ ಹತ್ತಿರ ಕರೆತಂದರು. ಪರಮೇಶ್ವರ ಮೇರು ಪರ್ವತದ ಧನಸ್ಸನ್ನು ಹಿಡಿದುಕೊಂಡು ಆದಿಶೇಷನನ್ನು ಆ ಧನಸ್ಸಿಗೆ ತಂತಿಯಂತೆ ಬಿಗಿಸಿ ಬಾಣವಾದ ಶ್ರೀ ಮಹಾವಿಷ್ಣುವನ್ನು ಕೈಯಲ್ಲಿ ಹಿಡಿದುಕೊಂಡು 3 ನಗರಗಳು ಏಕವಾಗುವಂತ ಸಮಯಕ್ಕಾಗಿ 100 ವರ್ಷಗಳ ಕಾಲ ಅದೇ ರೀತಿಯಲ್ಲಿ ಕಾಯುತ್ತಾ ನಿಂತರು. ಅಲ್ಲಿಗೆ ತಾರಕಾಸುರನ ಪುತ್ರರು ತ್ರಿಪುರಾಸುರರಂತೆ ಬದಲಾಗಿ 1000 ದಿವ್ಯ ವರ್ಷಗಳು ಪೂರ್ತಿಯಾಗಿತ್ತು. ಇನ್ನು ಚಂದ್ರ ಪುಷ್ಯಮಿ ನಕ್ಷತ್ರದಲ್ಲಿ ಪ್ರವೇಶಿಸಿದ. ಸರಿಯಾಗಿ ಮಠ ಮಧ್ಯಾಹ್ನದ ಸಮಯವದು. ವರುಣದೇವರು ಎಲ್ಲಾ ಮೋಡಗಳನ್ನು ಒಟ್ಟಿಗೆ ಕೂಡಿಸಿಕೊಂಡು ನಿಲ್ಲಿಸದೆ ಜೋರಾಗಿ ಆಹಾಕಾರವಾಗಿ ಗುಡುಗು ಸಿಡಿಲು ಮಳೆ ಬರಿಸುತ್ತಿದ್ದರು. ಅಭಿಜಿತ್ ಮುಹೂರ್ತ ನೋಡಿಕೊಂಡ ಪರಮೇಶ್ವರ ಒಮ್ಮೆಲೆ ಕೈಯಲ್ಲಿದ್ದಂತ ಬಾಣವನ್ನು ತ್ರಿಪುರಗಳ ಮೇಲೆ ಪ್ರಯೋಗಿಸಿದರು. ಏಕಕಾಲದಲ್ಲಿ ತ್ರಿಪುರಗಳು ಬೆಂಕಿಯಲ್ಲಿ ಬೆಂದು ಹೋಯಿತು. ಅದರೊಳಗಿದ್ದಂತ ರಾಕ್ಷಸರು ಒಳಗಡೆಯೇ ಸುಟ್ಟು ಬೂದಿಯಾದರು. ಹೇಗೋ ತಪ್ಪಿಸಿಕೊಂಡು ಓಡಲು ಪ್ರಯತ್ನಿಸುತ್ತಿದ್ದ ರಾಕ್ಷಸರನ್ನು ಉಳಿದ ದೇವತೆಗಳು ಕೊಂದು ಹಾಕಿದರು. ಈ ರೀತಿ ತ್ರಿಪುರಾಸುರರು ನಾಶವಾದ ಬಳಿಕ ತ್ರಿಮೂರ್ತಿಗಳು ಹರಿಹಾನನನ್ನು ಕರೆದು, ಇನ್ನು ಇಲ್ಲಿಗೆ ನಿನ್ನ ಕೆಲಸ ಪೂರ್ತಿಯಾಯಿತು. ಕಲಿಯುಗದವರೆಗೂ ನೀನು ಪರ್ವತಗಳ ಮೇಲೆ ನೆಲೆಸಿರು. ಕಲಿಯುಗದಲ್ಲಿರುವ ಪ್ರಜೆಗಳು ಅಧರ್ಮದ ಕೆಲಸಗಳಿಗೆ ಮೋಹಿತರಾಗಿ ನಿನ್ನ ಮತ ಸೇರಿಕೊಳ್ಳುತ್ತಾರೆ. ಪುಣ್ಯಾತ್ಮರು ಮಾತ್ರ ಧರ್ಮ ಅಧರ್ಮ ಯಾವುದೆಂದು ತಿಳಿದುಕೊಂಡು ನಿನ್ನ ಮತಕ್ಕೆ ಸೇರುವುದಿಲ್ಲ. ಪಾಪಿಗಳು ಮಾತ್ರ ನಿನ್ನನ್ನೇ ನಂಬಿಕೊಂಡು ನಾನಾ ರೀತಿಯ ಪಾಪಗಳನ್ನು ಮಾಡುತ್ತಾ ಕೊನೆಗೆ ನಾಶವಾಗುತ್ತಾರೆ ಎಂದು ಹೇಳಿ ಹರಿಹಾನನನ್ನು ಕಳಿಸಿದರು. ಸ್ನೇಹಿತರೆ, ಇಲ್ಲಿ ಮತ ಅಂದ ತಕ್ಷಣ ಅದು ಯಾವುದೋ ಸಪರೇಟ್ ಮತ ಅಥವಾ ಧರ್ಮ ಅಂತ ತಪ್ಪು ತಿಳ್ಕೋಬೇಡಿ. ಇಲ್ಲಿ ದೇವರು ಹೇಳಿರೋದು 2 ಮತ. ಒಂದು ಧರ್ಮದ ಮತ, ಇನ್ನೊಂದು ಅಧರ್ಮದ ಮತ. ಹರಿಹಾನನನ್ನು ಅನುಸರಿಸುವವರು ಅಧರ್ಮವನ್ನು ಅನುಸರಿಸುವ ಮತಕ್ಕೆ ಸೇರಿಕೊಂಡಂತೆ, ಉಳಿದವರು ಧರ್ಮದ ಪರವಾಗಿ ನಿಂತುಕೊಂಡಂತೆ ಲೆಕ್ಕ. ಕಲಿಯುಗದಲ್ಲಿ ತುಂಬಾ ಜನರು ಅಧರ್ಮದ ಕಡೆಯೇ ಹೆಚ್ಚು ಆಕರ್ಷಿತರಾಗುತ್ತಾರೆ. ಆದ್ದರಿಂದಲೇ ತ್ರಿಮೂರ್ತಿಗಳು ಹರಿಹಾನನಿಗೆ ಕಲಿಯುಗದವರೆಗೂ ಎದುರು ನೋಡುವಂತೆ ಹೇಳಿತ್ತು. ಈ ರೀತಿ ತ್ರಿಮೂರ್ತಿಗಳು ಹಾಗೂ ದೇವಾನುದೇವತೆಗಳು ತ್ರಿಪುರಾಸುರನನ್ನು ಸಂಹರಿಸಿದಂತ ದಿನ ಈ ಕಾರ್ತಿಕ ಪೌರ್ಣಮಿ. ಹಾಗಾಗಿ ಈ ಹುಣ್ಣಿಮೆಗೆ ಅಷ್ಟೊಂದು ಮಹತ್ವ ಇದೆ. ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ಈ ಹುಣ್ಣಿಮೆಯಂದು ಎಲ್ಲರೂ ಕೂಡ ತಪ್ಪದೆ ಪರಮೇಶ್ವರ ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಉಪವಾಸ ಇತ್ತು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಉಪವಾಸ ಇರಲು ಸಾಧ್ಯವಾಗದವರು, ಮೊಟ್ಟು ಮೈಲಿಗೆ ಇರುವವರು, ಅನಾರೋಗ್ಯ ಪೀಡಿತರು ಮುಂತಾದವರು ಶ್ರದ್ಧಾ ಭಕ್ತಿಯಿಂದ ಈ ಕತೆ ಕೇಳಿದರೆ ಅಷ್ಟೈಶ್ವರ್ಯ ಪಡೆದುಕೊಂಡು ತ್ರಿಮೂರ್ತಿಗಳ ಆಶೀರ್ವಾದ ಗಳಿಸಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.